ಮಿತ್ರರೇ ನಮಸ್ಕಾರ. ಈಗ ನಾವು ESR ಅಲ್ಲಿ ಹೇಗೆ ನಮ್ಮ ESR ಅನ್ನ ಕಂಪ್ಲೀಟ್ ಮಾಡೋದು ಅನ್ನುವಂಥದ್ರ ಕುರಿತು ನೋಡೋಣ. ಸೊ ಈ ವಿಡಿಯೋದಲ್ಲಿ ನಾವು ಹೇಗೆ ಮ್ಯಾಪಿಂಗ್ ಮಾಡ್ಕೊಳ್ಳೋದು ಅನ್ನುವಂಥದ್ರ ಕುರಿತು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದೇ ಆದ್ರೆ, ನಾವೀಗ ಮೊದಲ ಬಾರಿಗೆ ನೀವೇನಾದ್ರೂ ಇದನ್ನ ನೋಡ್ತಾ ಇದ್ರೆ ಮೊದಲ ಬಾರಿಗೆ ನೀವು ESR ಅನ್ನ ಎಂಟ್ರಿ ಆಗೋದಕ್ಕೂ ಮುಂಚಿತವಾಗಿ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ಕೋಬೇಕು. ಅದು ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನ ಈ ಹಿಂದಿನ ವಿಡಿಯೋದಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದೀವಿ. ಅದನ್ನ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದ್ರ ಕುರಿತು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದೀವಿ. ಅದನ್ನ ನೀವು ಫಾಲೋ ಮಾಡ್ಕೊಂಡು ನಂತರ ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡು ಇಲ್ಲಿಗೆ ಬನ್ನಿ. ಸೊ ಇಲ್ಲಿ DDO ಲಾಗಿನ್ ಅನ್ನ ಆಗಿದೀವಿ. ಸೊ DDO ಲಾಗಿನ್ ಅಲ್ಲಿ ನಮಗೆ ಮುಖ್ಯವಾಗಿ ESR ಮಾಡೋದಕ್ಕೂ ಮುಂಚಿತವಾಗಿ ನಾವು ಏನನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಮ್ಯಾಪಿಂಗ್ ಮಾಡ್ಬೇಕು. ಹೇಗಪ್ಪ ಮ್ಯಾಪಿಂಗ್ ಮಾಡೋದು ಅನ್ನೋವಂಥದ್ದನ್ನ ನೋಡೋಣ. ಸೊ ಇಲ್ಲಿ ಈ ಪೇಜ್ ಓಪನ್ ಆಗಿರುತ್ತೆ. ನೀವು ಲಾಗಿನ್ ಆದ ತಕ್ಷಣ ಇಲ್ಲಿ 3 ಡಾಟ್ ಇದೆ. ಈ 3 ಡಾಟ್ ಅಲ್ಲಿ ಯೂಸರ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ. ಸೊ ಕ್ರಿಯೇಟ್ ಯೂಸರ್, ನಾವೀಗ ಯೂಸರ್ ಅನ್ನ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ಬಂದ್ಬಿಟ್ಟು ರೋಲ್ ಯಾರ ರೋಲು? ಕೇಸ್ ವರ್ಕರ್ ರೋಲ್ ಅನ್ನ ಮಾಡ್ಕೋಬೇಕು. ಸೊ ನಮ್ಮಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಆಫೀಸ್ಗಳಲ್ಲಿ ಕೇಸ್ ವರ್ಕರ್ ಇರ್ತಾರೆ, ಸೂಪರಿಂಟೆಂಡೆಂಟ್ ಇರ್ತಾರೆ. ಸೊ ಅವೆರಡನ್ನು ಕೂಡ ನಾವು ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಕೆಲವು ಈಗ ಸ್ಪೆಷಲಿ ಹೈಸ್ಕೂಲ್ಗಳಲ್ಲಿ ಸೂಪರಿಂಟೆಂಡೆಂಟ್ ಇರೋದಿಲ್ಲ, ಮತ್ತೆ ಕೆಲವು ಸಲ ಕೇಸ್ ವರ್ಕರ್ ಕೂಡ ಇರೋದಿಲ್ಲ. ಸೊ ಕೇಸ್ ವರ್ಕರ್ ಇಲ್ಲ ಅಂತ ಹೇಳಿದ್ರೆ ಆ ಕೇಸ್ ವರ್ಕರ್ ಪಾತ್ರವನ್ನ ಯಾರಪ್ಪ ನಿರ್ವಹಿಸೋರು ಅಂತ ಹೇಳಿದ್ರೆ ಅವರ DDO ಆಗಿರ್ಬೋದು, ಅಥವಾ ಅದೇ ಶಾಲೆಯಲ್ಲಿ ಯಾರಾದ್ರೂ ಆ ಕೇಸ್ ವರ್ಕರ್ ಕೆಲಸವನ್ನ ಮಾಡ್ತಾ ಇದ್ರೆ ಅವರು ಕೇಸ್ ವರ್ಕರ್ ಆಗಿರ್ತಾರೆ. ಸೊ ಅವರ ಏನು KJD ನಂಬರ್ ಕೇಳ್ತಾ ಇದೆ, KJD ನಂಬರ್ ಅನ್ನ ನೀವು ಟೈಪ್ ಮಾಡ್ಬೇಕಾಗತ್ತೆ. ಸೊ KJD ನಂಬರ್ ಗೆಟ್ ಕೊಡಿ. ಗೆಟ್ ಕೊಟ್ಟ ತಕ್ಷಣ ಅವರ ಡೀಟೇಲ್ ಓಪನ್ ಆಗಿರುತ್ತೆ, ಎಲ್ಲವೂ ನೀಟ್ ಆಗಿರುತ್ತೆ. ಸೊ ಇದನ್ನ ನೀವು ಪಾಸ್ವರ್ಡ್ ಮತ್ತೆ ಪಾಸ್ವರ್ಡ್ ಅನ್ನ ನೀವು ನೀಟಾಗಿ ಬರ್ಕೊಂಡು ಇಟ್ಕೊಳ್ಳಿ, ಅದು ನಿಮ್ಗೆ ಬೇಕಾಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಸಬ್ಮಿಟ್ ಕೊಡ್ಬೇಕಾಗತ್ತೆ. ಸಬ್ಮಿಟ್ ಕೊಟ್ರೆ ಆರ್ ಯು ಶೂರ್ ಅಂತ ಕೇಳ್ತಾ ಇದೆ. ಎಸ್ ಕೊಟ್ಟಿದೀವಿ. ಸೊ ಈಗ ಇಲ್ಲಿ ಬಂದಿದೆ ನಮ್ಮ ಕೇಸ್ ವರ್ಕರ್ ಲಾಗಿನ್ ನಮ್ಗೆ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಸೂಪರಿಂಟೆಂಡೆಂಟ್ ಇದ್ರೆ ಸೂಪರಿಂಟೆಂಡೆಂಟ್ ಲಾಗಿನ್ ಅನ್ನ ನೀವು ಮಾಡಬಹುದು, ಇಲ್ಲದೆ ಇದ್ರೆ ಸೂಪರಿಂಟೆಂಡೆಂಟ್ ಲಾಗಿನ್ ಮಾಡೋದು ಬೇಕಾಗಲ್ಲ. ಸೊ ಈಗ ನೆಕ್ಸ್ಟ್ ಅದನ್ನ ಮಾಡಿಫೈ ಮಾಡಬೇಕು ಅಂತ ಹೇಳಿದ್ರೆ ನೀವು ಮಾಡಿಫೈ ಮಾಡ್ಕೋಬಹುದು. ಇಲ್ಲಿ ಮಾಡಿಫೈನು ಕೇಳ್ತಾ ಇದೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಏನು ಲಾಗಿನ್ ಬಂದ್ಬಿಟ್ಟು ಇವ್ರದೇ ಆಗಿರುತ್ತೆ, ಅದನ್ನ ನೀವು ನೋಡ್ಬೋದು. ಸೊ ಮಾಡಿಫೈ ಬಂದ್ಬಿಟ್ಟು ಇಲ್ಲಿ ಏನಾದ್ರೂ ನಿಮ್ಗೆ ಚೇಂಜಸ್ ಇದೆಯಾ, ಮೊಬೈಲ್ ನಂಬರು ಅಥವಾ ಮತ್ತೊಂದು ಮಗದೊಂದು ಏನಾದ್ರೂ ಮಾಡಿಫೈ ಇದ್ರೆ ನೀವು ಅದನ್ನ ಮಾಡಿಫೈ ಮಾಡ್ಕೋಬಹುದು. ಸೊ ಮಾಡಿಫೈ ಏನಿಲ್ಲ ಅಂತ ಹೇಳಿದ್ರೆ ಚೇಂಜ್ ಸ್ಟೇಟಸ್ ಅಂತ ಕೇಳ್ತಾ ಇದೆ. ಸೊ ಚೇಂಜ್ ಸ್ಟೇಟಸ್ ಬಂದ್ಬಿಟ್ಟು ಕೇಸ್ ವರ್ಕರು ಗೆಟ್, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಚೇಂಜ್ ಕೇಳ್ತಾ ಇದೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಕೊಡಿ, ಇಲ್ಲ ಅಲ್ಲಿ ಆಕ್ಟಿವ್ ಇದೆ ಇದು. ಸೊ ಇದನ್ನ ಅಪ್ಡೇಟ್ ಕೊಡ್ಬೇಕಾಗತ್ತೆ. ಸೊ ಅಪ್ಡೇಟ್ ಕೊಟ್ಟು ಇದನ್ನ ಚೇಂಜ್ ಮಾಡ್ಕೋಬಹುದು. ಸೊ ಈಗ ನಾವು ಕ್ರಿಯೇಟ್ ಮಾಡಿರುವಂತಹದ್ದು ಏನ್ ಕೇಸ್ ವರ್ಕರ್ ಲಾಗಿನ್ ಕ್ರಿಯೇಟ್ ಮಾಡಿದ್ವಲ್ಲ ಅದನ್ನ ಮತ್ ಮುಂದೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮ್ಯಾಪಿಂಗ್ ಅಂತ ಇದೆ. ಸೊ ಇದು ಕ್ರಿಯೇಟ್ ಆಗಿರೋದನ್ನ ಮ್ಯಾಪಿಂಗ್ ಹೇಗ್ ಮಾಡ್ಕೊಳ್ಳೋದು ಅಂತ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಕೇಸ್ ವರ್ಕರ್ ಲಾಗಿನ್ ನಲ್ಲಿ ನಾವು ಇದು ಸೂಪರಿಂಟೆಂಡೆಂಟ್ ಇಲ್ಲದೆ ಇರೋದ್ರಿಂದ ನಾವಿಲ್ಲಿ ಏನು ಮಾಡೋದಕ್ಕೆ ಬರೋದಿಲ್ಲ. ಸೊ ಈಗ ಸೂಪರಿಂಟೆಂಡೆಂಟ್ ಇದ್ರೆ ಇಲ್ಲಿ ಬರುತ್ತೆ, ಅದನ್ನ ನೋಡ್ಬೋದು. ಸೊ ಇಲ್ಲಿ KJD ಮ್ಯಾಪಿಂಗ್ ಅಂತ ಇದೆ. KJD ಮ್ಯಾಪಿಂಗ್ ಅನ್ನ ಕೇಸ್ ವರ್ಕರ್ ಲಾಗಿನ್ ನಲ್ಲಿ ಈಗ ನಾವು ಮಾಡ್ಬೇಕು. ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಇವರ ಲಾಗಿನ್ ಅಡಿಯಲ್ಲಿ ಎಷ್ಟು ಜನ ಇಲ್ಲಿ ನಿಮ್ಮ ಮೊದಲ ಬಾರಿ ಮಾಡ್ತಾ ಇದ್ರೆ ಎಲ್ಲಾ ಎಂಪ್ಲಾಯಿಗಳ ಡೀಟೇಲ್ಸ್ ಬರುತ್ತೆ, ಅದನ್ನ ನೀವು ನೋಡ್ಬೋದು. ಸೊ ಎಲ್ಲರ ಒಂದೊಂದಾಗಿ ನೀವು ಮ್ಯಾಪಿಂಗ್ ಮಾಡೋದಾದ್ರೆ ಮಾಡ್ಕೋಬಹುದು. ಸ್ಪೆಷಲಿ ಹೈಸ್ಕೂಲ್ ಆದ್ರೆ ಆಲ್ ಅನ್ನ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಬಂದ್ಬಿಡುತ್ತೆ, ಎಲ್ಲವೂ ಬಂದ್ಬಿಡುತ್ತೆ. ಸಬ್ಮಿಟ್ ಕೊಟ್ರೆ ಇಲ್ಲಿ ಕೇಸ್ ವರ್ಕರ್ ಲಾಗಿನ್ ನಲ್ಲಿ ಎಲ್ಲಾ ಎಂಪ್ಲಾಯಿಗಳು ಅಂದ್ರೆ ಎಷ್ಟು ಜನರು ಈ ಕೇಸ್ ವರ್ಕರ್ ಅಲ್ಲಿ ಆಡ್ ಆಗ್ಬೇಕು ಅಥವಾ ಮ್ಯಾಪ್ ಆಗ್ಬೇಕು ಅನ್ನೋದನ್ನ ಕೊಟ್ಬಿಟ್ಟು ಸಬ್ಮಿಟ್ ಕೊಟ್ರೆ ಇಲ್ಲೂ ಕೂಡ ಈ ಕೇಸ್ ವರ್ಕರ್ ಲಾಗಿನ್ ನಲ್ಲಿ ಎಲ್ಲಾ ನೀವು ಯಾವ ಎಂಪ್ಲಾಯ್ ಸೆಲೆಕ್ಟ್ ಮಾಡ್ಕೊಂಡಿದ್ರೋ ಎಲ್ಲಾ ಎಂಪ್ಲಾಯಿಗಳ ಇನ್ಫಾರ್ಮೇಶನ್ ಇಲ್ಲಿಗೆ ಏನಾಗುತ್ತೆ ಅಂತಂದ್ರೆ ಮ್ಯಾಪಿಂಗ್ ಆಗುತ್ತೆ. ಸೊ ಈ ಮ್ಯಾಪಿಂಗ್ ಆದ್ಮೇಲೆ ನಾವೀಗ ಮುಂದಿನದಾಗಿ
ಇದು DDOದ್ರಲ್ಲಿ ಇಷ್ಟು ಕೆಲಸ ನಾವು ಮಾಡಬೇಕು. ಸೂಪರಿಂಟೆಂಡೆಂಟ್ ಲಾಗಿನ್ ಕ್ರಿಯೇಟ್ ಮಾಡ್ಕೋಬೇಕು. ತದನಂತರ ಕೇಸ್ ವರ್ಕರ್ ಲಾಗಿನ್ ಅನ್ನ ಸೆಲೆಕ್ಟ್ ಅಂದ್ರೆ ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಮಾಡ್ಕೊಂಡಿರೋದನ್ನ ಮೊದಲಿಗೆ ಕ್ರಿಯೇಟ್ ಮಾಡ್ಕೊಂಡಿರೋದನ್ನ ಮ್ಯಾಪಿಂಗ್ ಮಾಡ್ಕೊಳ್ಳೋದು. ಸೊ ಇದಿಷ್ಟು ನಾವು ಇಲ್ಲಿ ಮಾಡ್ಕೋಬೇಕಾಗಿದೆ. ನಂತರ ನಾವು ಬಂದ್ಬಿಟ್ಟು ಕೇಸ್ ವರ್ಕರ್ ಲಾಗಿನ್ ಅನ್ನ ಓಪನ್ ಮಾಡ್ಬಿಟ್ಟು ಅಲ್ಲಿ ಏನ್ ಮಾಡ್ಬೇಕು, ನಿಜವಾಗಿಯೂ ನಾವು ESR ಮಾಡೋದು ಕೇಸ್ ವರ್ಕರ್ ಲಾಗಿನ್ ಅಲ್ಲಿ. ಸೊ ಇದಿಷ್ಟು DDO ಲಾಗಿನ್ ಅಲ್ಲಿ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ. ಸೊ ಇದನ್ನ ನೀಟಾಗಿ ನೀವು ಮಾಡ್ಕೋಬೇಕು. ಇದ್ರ ಮಧ್ಯದಲ್ಲಿ ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಅದನ್ನ ಮೆನ್ಷನ್ ಮಾಡಿ. ಸೊ ಇದಾಗಿತ್ತು ಹೇಗೆ ನಾವು ಮ್ಯಾಪಿಂಗ್ ಮಾಡುವಂತದ್ದರ ಕುರಿತು. ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.